144ನೇ ಶ್ಲೋಕ. ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿಭಿಃ ಕಿಂ ವದತಸ್ಯ ಕೃತ್ಯಂ ಅಸಂಯತಂ ಅಸಂಯತಂ ಯಸ್ಯ ಮನೋ ವಿನಶ್ಯೇತ್ ದಾನಾದಿಭಿಶ್ಚೇದಪರಂ ಕಿಮೇಭಿಃ. ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿಭಿಃ ಕಿಂ ವದ ತಸ್ಯ ಕೃತ್ಯಂ ಅಸಂಯತಂ ಯಸ್ಯ ಮನಃ ವಿನಶ್ಯೇತ್ ದಾನಾದಿಭಿಃ ಚೇತ್ ಅಪರಂ ಕಿಮೇಭಿಃ. ಅಂದರೆ ಇಲ್ಲಿ ದಾನಾದಿಗಳು ವ್ಯರ್ಥ ಅನ್ನೋದನ್ನು ಹೇಳ್ತಿದ್ದಾನೆ. ಅದೇ ಭಿಕ್ಷುಗೀತೆಯಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಯಾರಿಗೆ ಮನೋನಿಯಂತ್ರಣವಿದೆ, ಅಲ್ಲಿ ಹಿಂದೆ ಒಂದು ಬಂತಲ್ಲ, ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಮನೋನಿಯಂತ್ರಣ ಇತ್ತು ಅಂತ ಆದ್ರೆ ಮನೇಲೆ ಕೂತ್ ತಪಸ್ ಮಾಡ್ಬೋದು, ಕಾಡಿಗೆ ಹೋಗ್ಬೇಕು ಅಂತಿಲ್ಲ. ಮನೋನಿಯಂತ್ರಣ ಇಲ್ಲ ಅಂತ ಆದ್ರೆ ಕಾಡಿಗೆ ಹೋದ್ರೂ ವ್ಯರ್ಥ ಅಂತ. ಹಾಗೆ ಯಾರಿಗೆ ಇಂದ್ರಿಯಗಳ ನಿಯಂತ್ರಣ ಇದೆಯೋ ಅವನಿಗೆ ದಾನಾದಿಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ದಾನ, ಸ್ವಧರ್ಮ, ನಿಯಮ, ಯಮ, ಶ್ರವಣ, ಸತ್ಕರ್ಮಾಚರಣೆ, ಸದ್ವ್ರತಾಚರಣೆ. ಯಾಕಂದ್ರೆ ಇದೆಲ್ಲ ಇರೋದೇನಕ್ಕೋಸ್ಕರ? ಇಂದ್ರಿಯಗಳ ನಿಯಂತ್ರಣವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ. ಈಗಾಗಲೇ ಇಂದ್ರಿಯಗಳ ನಿಯಂತ್ರಣ ಇದೆ ಅಂದಮೇಲೆ ಅದರಿಂದ ಏನ್ ತಾನೇ ಪ್ರಯೋಜನ? ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ಅಂದ್ರೆ ಅವನಿಗಾಗಲೇ ಉತ್ತಮ ಹಂತಕ್ಕೆ ಹೋಗ್ಬಿಟ್ಟಿದ್ದಾನೆ. ಇಂದ್ರಿಯ ನಿಯಂತ್ರಣವೇ ಬಹಳ ಮುಖ್ಯ. ಇಂದ್ರಿಯ ನಿಯಂತ್ರಣ ಇಲ್ಲದೆ ಈ ದಾನಾದಿಗಳನ್ನ ಮಾಡಿದ್ರೆ ವ್ಯರ್ಥ. ಅಸಂಯತಂ ಯಸ್ಯ ಮನಃ ಅಸಂಯತಂ, ಯಾರ ಮನಸ್ಸು ನಿಯಂತ್ರಣದಲ್ಲಿಲ್ಲ, ಸುಮ್ಮನೆ ಈ ದಾನಾದಿಗಳನ್ನೆಲ್ಲ ಮಾಡ್ತಾನೆ. ಆಗ ದಾನಾದಿಭಿಃ ಏಭಿಃ ದಾನಾದಿಭಿಃ ಕಿಂ, ಈ ದಾನದಿಂದ ಏನ್ ತಾನೇ ಪ್ರಯೋಜನ? ಇಂದ್ರಿಯ ಮನಸ್ಸು ಇಲ್ಲದೇನೆ ಈ ದಾನ, ಸ್ವಧರ್ಮ, ಅನೇಕ ರೀತಿಯಾಗಿರ್ತಕ್ಕಂಥ ವ್ರತಾಚರಣೆ, ಅನುಷ್ಠಾನಗಳು ಏನ್ ತಾನೇ ಪ್ರಯೋಜನ? ಯಾವುದೇ ರೀತಿಯಾಗಿರ್ತಕ್ಕಂತಹ ಇದರಿಂದ ಪ್ರಯೋಜನ ಇಲ್ಲ. ಅಂದ್ರೆ ಅಭಿಪ್ರಾಯ ಏನು? ಮನೋನಿಯಂತ್ರಣ, ತನ್ಮೂಲಕ ಇಂದ್ರಿಯ ನಿಯಂತ್ರಣ ಇದೆಲ್ಲ ಇಟ್ಟುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಷ್ಠಾನಗಳನ್ನ ಮಾಡಿದರೆ, ದಾನ, ಯಜ್ಞ, ಯಾಗ, ಜಪ, ತಪ, ಹೋಮ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ, ಅದು ಇಂದ್ರಿಯ ನಿಯಂತ್ರಣ ಇಲ್ಲ, ಮನಸ್ಸು ಶುದ್ಧವಾಗಿಲ್ಲ, ಕಲ್ಮಶವಾದ ಮನಸ್ಸಿನಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಅನ್ನೋದನ್ನ ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾನೆ. ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಇತ್ಯುಕ್ತಮೇವ ವಿಶದೇತಿ. ಹಿಂದೆ ಹೇಳಿತ್ತು ಎಲ್ಲ ಇರೋದೇನಕ್ಕೋಸ್ಕರ? ಮನೋನಿಗ್ರಹ ಲಕ್ಷಣಾಂತಹ. ಮನೋನಿಗ್ರಹವೇ ಪ್ರಯೋಜನ, ಲಕ್ಷಣ ಅಂದ್ರೆ ಪ್ರಯೋಜನ ಅಂದರ್ಥ. ಅದೇ ಪ್ರಯೋಜನವಾಗಿ ಉಳ್ಳವುಗಳು ಇದೆಲ್ಲವೂ ಕೂಡ, ದಾನಾದಿಗಳೆಲ್ಲವೂ ಕೂಡ. ಅದನ್ನ ವಿಶದೇತಿ. ವಿಶದೇತಿ ಅಂದ್ರೆ ಪ್ರಕಾರಾಂತರೇಣ ಇನ್ನೊಂದು ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ, ಇನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಮಾಹಿತಂ ಯಸ್ಯ ಮನಃ ಸಮಾಹಿತಂ, ಸಮಾಹಿತಂ ನಾಮ ಸ್ವಾಧೀನಂ, ಬುದ್ಧಿಯ ನಿಯಂತ್ರಣದಲ್ಲಿ, ಆತ್ಮನ ನಿಯಂತ್ರಣದಲ್ಲಿ ಯಸ್ಯ ಮನಃ, ಯಾರ ಮನಸ್ಸಿದೆಯೋ, ಅತಯೇವ ಪ್ರಶಾಂತಂ, ಮನಸ್ಸು ಆತ್ಮನ ನಿಯಂತ್ರಣದಲ್ಲಿದೆ, ಆದ್ದರಿಂದ ಅದು ಪ್ರಶಾಂತವಾಗಿದೆ, ಅದು ಪ್ರಕೃಷ್ಟವಾಗಿ ಶಾಂತ. ಭಗವಂತನಲ್ಲಿ ಮನಸ್ಸು ಕೇಂದ್ರೀಕೃತ. ಪ್ರಶಾಂತ ಶಬ್ದಕ್ಕರ್ಥ ಕನ್ನಡದ ಪ್ರಶಾಂತ ಅಂತ ಅರ್ಥ ಅಲ್ಲ. ಶಮೋ ಅನಿಷ್ಟತಾ ಬುದ್ಧೇಹೇ, ಪ್ರಕೃಷ್ಟವಾಗಿ ಚೆನ್ನಾಗಿ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಅರ್ಥ. ತಸ್ಯ ಪುರುಷಸ್ಯ ದಾನಾದಿಭಿಃ ಕಿಂ ಸಾಧ್ಯಂ, ದಾನ, ವ್ರತಾಚರಣೆ, ಉಪವಾಸ ಇನ್ನೇನೇನೋ ಮಾಡಿ ಏನು ಪ್ರಯೋಜನ? ಅದೆಲ್ಲ ಇಲ್ಲದ್ದೇ ಮನಸ್ಸು ಮನೋನಿಯಂತ್ರಣಕ್ಕೋಸ್ಕರ. ಮನೋನಿಯಂತ್ರಣ ಬಂತು ಅಂದಮೇಲೆ ಆಮೇಲೆ ಮತ್ತು ಅದರಿಂದ ಸಾಧಿಸಬೇಕಾದದ್ದೇನೂ ಇಲ್ಲ. ಮನಸ್ಸಮಾಧಾನಸ್ಯ ಏವ ದಾನಾದಿ ಸಾಧ್ಯತ್ವಾತ್. ದಾನ, ಧರ್ಮ, ಯಜ್ಞ, ಜಪ, ಅನುಷ್ಠಾನ, ವ್ರತಾಚರಣೆ ಇದರಿಂದ ನಮ್ಮ ಫಲ ಏನು? ಮನಸ್ಸು ನಿರ್ಮಲವಾಗುವಿಕೆ. ಮನಸ್ಸಮಾಧಾನಸ್ಯೇವ ದಾನಾದಿ ಸಾಧ್ಯತ್ವ ತಸ್ಯ ಚ ಸಿದ್ಧತ್ವಾತ್. ಆದರೆ ಈಗಾಗಲೇ ಮನೋನಿಯಂತ್ರಣ ಇದೆ, ಕಿಮಪಿ ಪ್ರಯೋಜನಂ. ಹಾಗಾಗಿ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ದಾನಾದಿಗಳಿಂದ ಇಲ್ಲ. ಇನ್ನು ಯಸ್ಯ ಚ ಪುಂಸಃ ಮನಃ ದಾನಾದಿಭಿಃ ಅಸಂಯತಂ, ಬೇಕಾದಷ್ಟು ದಾನ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಅನುಷ್ಠಾನ ಮಾಡ್ತಾನೆ, ಜಪ ಮಾಡ್ತಾನೆ, ಪಾರಾಯಣ ಮಾಡ್ತಾನೆ, ಆದರೂ ಕೂಡ ಅಸಂಯತಂ, ಮನಸ್ಸು ನಿಯಂತ್ರಣಕ್ಕೆ ಬಂದಿಲ್ಲ. ಅನಿಯತಂ, ನಿಯಂತ್ರಣಕ್ಕೆ ಬಂದಿಲ್ಲ. ಅಸ್ವಾಧೀನಂ, ಅಂದ್ರೆ ಮನಸ್ಸು ಅವನ ಅಧೀನದಲ್ಲಿಲ್ಲ, ಆತ್ಮನ ಅಧೀನದಲ್ಲಿ ಮನಸ್ಸಿಲ್ಲ. ಅಸ್ವಾಧೀನಂ ಸತ್ ಚೇತ್ ಯದಿ ವಿನಶ್ಯೇತ್ ವಿಷಯ ಲಗ್ನತೆಯ, ಅದೇನಾಗುತ್ತೆ? ವಿಷಯ ಪದಾರ್ಥಗಳ ಜೊತೆ ಮತ್ತೆ ಮತ್ತೆ ಮಾಡೋದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಮತ್ತು ವಿಷಯ ಪದಾರ್ಥಗಳ ಕಡೆಗೆ ಸಂಪರ್ಕ ಆಗ್ತಾನೆ ಇರುತ್ತೆ, ವಿಷಯ ಲಗ್ನವಾಗತ್ತೆ. ತರ್ಹಿ ಏಭಿಃ ದಾನಾದಿಭಿಃ, ಇಂತಹ ದಾನ ಧರ್ಮಾದಿಗಳು ಇಂತಾನೆ ಪ್ರಯೋಜನ. ಅಪರಂ ಮನೋನಿಗ್ರಹಾತ್ ಅತಿರಿಕ್ತಂ, ಇದೇನಾಗಿದೆ? ಅಪರವಾಗಿದೆ. ಅಪರ ಅಂದ್ರೆ ವ್ಯತಿರಿಕ್ತ, ಮನಸ್ಸು ನಿಯಂತ್ರಣದಲ್ಲಿರಬೇಕು. ದಾನ ಧರ್ಮ ಎಲ್ಲ ಮಾಡಿದ್ರೂ ಕೂಡ ಮನೋನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಕಿಂ ಫಲಂ ಸಾಧ್ಯಂ ಮುಖ್ಯಮಸ್ತಿ, ಇನ್ನೇನು ಮುಖ್ಯವಾದ ಸಾಧ್ಯ? ಏನೂ ಇಲ್ಲವೇ ಇಲ್ಲ. ಅನೇನ ದಾನಾದಿಭಿಃ ಮನೋನಿಗ್ರಹಾಭಾವೇ ತೇಷ್ವಾ ನಿಷ್ಫಲ ಕಥನೇನ
ತದೇವ ಮುಖ್ಯಂ ಫಲಂ ಇತಿ ವಿಶದೀಕೃತಮಿತಿ ಜ್ಞೇಯಂ. ಒಟ್ಟು ಏನ್ ಹೇಳ್ದಂಗಾಯ್ತು ಅಂದ್ರೆ, ದಾನಾದಿಗಳ ಮೂಲಕವಾಗಿ ಮನೋನಿಗ್ರಹ ಭಾವೆ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂತಾದ್ರೆ ತೇಷಾಂ ನಿಷ್ಫಲ ಕಥನತ್ವೇನ, ಮನೋನಿಯಂತ್ರಣವಿಲ್ಲದೆ ದಾನ ಧರ್ಮ ನಮಸ್ಕಾರ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಎಲ್ಲ ನಿಷ್ಫಲ ಅಂತ ಹೇಳಿದ್ರಿಂದಾಗಿ ತದೇವ ಮುಖ್ಯಂ ಫಲಂ, ದಾನಾದಿಗಳ ಫಲ ಏನು, ನಾವೇನೋ ದೇವರಿಗೆ ನಮಸ್ಕಾರ ಮಾಡೋದು, ಬೇರೆ 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 ಸತ್ಕರ್ಮಗಳನ್ನು ಮಾಡ್ತೀವಿ, ಅದರ ಉದ್ದೇಶವೇ ಮನಸ್ಸು ನಿಯಂತ್ರಣದಲ್ಲಿರಬೇಕು, ಇಂದ್ರಿಯಗಳು ಹತೋಟಿಯಲ್ಲಿರಬೇಕು ಅಂತ ಅರ್ಥ. ತದೇವ ಮುಖ್ಯಂ ಫಲಂ ವಿಶದೀಕೃತಂ, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ಇನ್ನೊಂದು ರೀತಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯಸ್ಯ ಮನಃ, ಯಾರ ಮನಸ್ಸು ಸಮಾಹಿತಂ ಅಂದ್ರೆ ಮನಸ್ಸು ಸಮಾಧಾನದಲ್ಲಿದೆ, ಮನಸ್ಸಿಗೆ ವಿಷಯ ಪದಾರ್ಥಗಳ ಸಂಪರ್ಕದಿಂದ ವ್ಯಗ್ರತೆ ಉಂಟಾಗ್ತಾ ಇಲ್ಲ, ಮತ್ತು ಮನಸ್ಸು ಪ್ರಶಾಂತವಾಗಿದೆ, ಭಗವಂತನಲ್ಲಿ ಕೇಂದ್ರೀಕೃತವಾಗಿದೆ. ತಸ್ಯ ದಾನಾದಿಭಿ ಕಿಂ ಕೃತ್ಯಂ, ದಾನಾದಿಗಳಿಂದ ಕಿಂ ಕೃತ್ಯಂ ವದ, ಏನ್ ತಾನೇ ಪ್ರಯೋಜನ ಹೇಳು, ಏನೇನು ಪ್ರಯೋಜನ ಇಲ್ಲ, ಮನಸ್ಸು ನಿಯಂತ್ರಣಕ್ಕೆ ಬಂದಾಯ್ತು, ಫಲ ಸಿಕ್ಕಾಯ್ತು, ಮತ್ ಪ್ರಯತ್ನ ಯಾಕೆ ಬೇಕಾಗಿಲ್ಲ. ಇನ್ನು ಯಸ್ಯ ಮನಃ, ಯಾರ ಮನಸ್ಸು ದಾನಾದಿಭಿ ವಿನಶ್ಯೆ, ದಾನಗಳನ್ನ ಮಾಡಿದ್ರು ಕೂಡ ದಾನಾದಿಭಿ ಅಸಂಯತಂ, ದಾನಗಳನ್ನು ಮಾಡಿದ್ರು ಮನೋನಿಯಂತ್ರಣಕ್ಕೆ ಬಂದಿಲ್ಲ, ವಿನಶ್ಯೇತ್ ಮತ್ತೆ ಮತ್ತೆ ವಿಷಯ ಪದಾರ್ಥಗಳ ಸಂಪರ್ಕಕ್ಕೆ ಹೋಗಿ ನಾಶವನ್ನಾಗ್ತಾ ಇದೆ, ವಿನಶ್ಯೇತ್ ಚೇತ್ ವಿನಶ್ಯದ ಹಾದಿಗೆ ಹೋಗ್ತಾ ಇದೆ. ಏಬಿಹಿ ಕಿಂ ಅಪರಂ, ಇವುಗಳಿಂದ ಏನ್ ಮತ್ ಪ್ರಯೋಜನ, ಇದು ಇರೋದೇ ದಾನ ಧರ್ಮ ಯಜ್ಞಾನುಷ್ಠಾನ ಉಪವಾಸ ವ್ರತಾಚರಣೆ ಇರೋದೇ ಮನೋನಿಯಂತ್ರಣಕ್ಕೋಸ್ಕರವಾಗಿ, ಅದು ಮಾಡಿಯೂ ಮನೋನಿಯಂತ್ರಣಕ್ಕೆ ಬರ್ತಿಲ್ಲ ಅಂದ್ರೆ ಇವುಗಳಿಂದ ಏನ್ ತಾನೇ ಪ್ರಯೋಜನ, ಏನು ಪ್ರಯೋಜನ ಇಲ್ಲ. ಅದರ ಮುಖ್ಯ ಉದ್ದೇಶ ದಾನ ಧರ್ಮಾದಿಗಳನ್ನ ಮಾಡಬಾರದು, ವ್ರತಾನುಷ್ಠಾನ ಉಪವಾಸ ಜಪ ಪಾರಾಯಣ ಹೋಮಾದಿಗಳನ್ನ ಮಾಡಬಾರದು ಅನ್ನೋದು ಹೇಳೋ ಉದ್ದೇಶ ಅಲ್ಲ, ಇಂದ್ರಿಯ ನಿಯಂತ್ರಣವನ್ನ ಮನೋನಿಯಂತ್ರಣವನ್ನ ಇಟ್ಟುಕೊಂಡು ಎಲ್ಲವನ್ನ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿರತಕ್ಕಂಥ ಮಾತು ಬಂದಿದೆ. ಸಮಾಹಿತಂ ಯಸ್ಯ ಮನ ಪ್ರಶಾಂತಂ ದಾನಾದಿಭಿ ಕಿಂ ತಸ ಕಿಂ ವದತಸ್ಯ ಕೃತ್ಯಂ ಅಸಂಯತಂ ಯಸ್ಯ ಮನೋ ವಿನಶ್ಯೇತ್ ದಾನಾದಿಭಿಶ್ಚೇದಪರಂ ಇಮೇಭಿಃ. ಶ್ರೀಕೃಷ್ಣಾರ್ಪಣಮಸ್ತು.